ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ, ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ, ಚುಕ್ಕಿ ಚುಕ್ಕಿ ಸೇರಿ ಸೇರಿ ಎಲ್ಲೋ ಅಲ್ಲ ಕೂಡಿದಾರೆ, ನೂರಾರು ತಿರುವಿಂದ ಏನೇನೋ ಹಣಬಂದ ಈ ಬಾಳಲ್ಲ ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ. ಡೈಲಿ ರಂಗೋಲಿ ಹಾಕ್ತಾ ಇದ್ರೇನೆ ನನಗೊಂಥರ ಖುಷಿ. ಈ ರಂಗೋಲಿ ಹಾಕೋದ್ರಲ್ಲಿ ಇರುತ್ತಲ್ಲ ಖುಷಿ, ಆ ಖುಷಿಯಲ್ಲಿ ಬೇರೆ ಯಾವ ಖುಷಿನೂ ಇಲ್ಲ. ಬೆಳಿಗ್ಗೆ ಎದ್ದು ರಂಗೋಲಿ ಬಿಟ್ಟರೆ ನನಗೆ ಸಮಾಧಾನ ಆಗೋದಪ್ಪ. ರಂಗೋಲಿ ಆಮೇಲೆ ದೊಡ್ಡೋಳಾದ್ಮೇಲೆ ಕಲ್ತ್ಕೊಳ್ಳಿಯ, ಇವಾಗ ಓದೋದು ಬರೆಯೋದು ಕಲ್ತ್ಕೋಗು. ಅಲ್ಲ, ಆ ಮಿಸ್ಸು ಅಷ್ಟೊಂದೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಕೂತ್ಕೊಂಡು ಬರೀಬೇಕು ಅಂತ ಗೊತ್ತಾಗಲ್ವೇನೆ ನಿನಗೆ? ಸಂಪಿಗೆ ಏನು ಹೇಳ್ಬೇಕಪ್ಪ ನಿನಗೆ? ಯಾರು ಬರೀತಾರೆ ಅಂದ್ರೆ ನೀನ್ ತಾನೇ ಸ್ಕೂಲ್ಗೆ ಹೋಗೋದು? ಏನ್ ನಾನು ಹೋಗ್ತೀನ ಸ್ಕೂಲ್ಗೆ? ಹೋಗಿ ಹೋಮ್ವರ್ಕ್ ಬರ್ಕೋಗು, ಟೀಚರ್ ಹತ್ರ ಒದೆ ತಿನ್ಬೇಡ. ಹೋಗೆ. ಮನೇಲಿ ಏನಾರ ಕೆಲಸ ಮಾಡ್ತೀಯೇನೆ ನೀನು ಕೈ ನೋವಕ್ಕೆ? ಹೋಗಿ ಬೈಗೆ ಹೋಗು, ಸುಮ್ಮನೆ ನಾಟಕ ಆಡ್ಕೊಂಡು ಕುತ್ಕೋಬೇಡ ಮನೇಲಿ. ಆಹಾ, ಒಂದು ಹೋಮ್ವರ್ಕು ಸತ್ತೆ ಬರ್ಕೊಂಡು ಹೋಗಿಲ್ಲ ಅಂದ್ರೆ ಇನ್ನೇನು ಓದ್ತೀಯ ಸ್ಕೂಲ್ಗೆ ಹೋಗಿ? ನಾನಂತೂ ಓದಿಲ್ಲ, ನೀನಾದ್ರೂ ಚೆನ್ನಾಗಿ ಓದು. ಹಂಗೆಲ್ಲ ಮಾಡಬಾರ್ದು, ಮಕ್ಕಳು ಹೇಳಿದ ಮಾತು ಕೇಳಬೇಕು. ಸರಿ ಆಯ್ತು ಅಕ್ಕ. ಏನ್ ಮಲ್ಲಿ ರಂಗೋಲಿ ಬಿಡ್ತಾ ಇದೆಯಾ? ಏನೇ ಆಗಲಿ ನೀನು ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತೀಯ. ನನಗಂತೂ ರಂಗೋಲಿ ಬಿಡಕ್ಕೆ ಬರಲ್ಲಪ್ಪ, ಅದೆಷ್ಟು ಟ್ರೈ ಮಾಡಿದ್ರು ನನ್ನ ಕೈಲಿ ಆಗೋದೇ ಇಲ್ಲ. ಆದ್ರೂ ನೀನು ತುಂಬಾ ಚೆನ್ನಾಗಿ ಬಿಡ್ತೀಯಪ್ಪ. ಹೆಂಗೆ ಕಲ್ತ್ಕೊಂಡೆ ನೀನು? ಅದ್ಯಾ ದೊಡ್ಡ ಮಹಾವಿದ್ಯೆ, ಎಲ್ಲರೂ ಕಲಿಬೋದು. ಅದೇನು ಕಲಿದೇ ಇರೋಂಥ ವಿದ್ಯೆನಾ? ನಾನಂತೂ ಓದಲಿಲ್ಲ ಬರೀಲಿಲ್ಲ, ಓದೋ ವಯಸ್ಸಿನಲ್ಲೇ ಸ್ಕೂಲ್ ಬಿಡಿಸ್ಬಿಟ್ಟು ನನಗೆ. ಇನ್ನೇನು ಮಾಡಲಿ, ಅದಕ್ಕೆ ರಂಗೋಲಿ ಕುತ್ಕೊಂಡು ಕಲ್ತ್ಕೊತಾ ಇದ್ದೆ. ನಮ್ಮ ಪಕ್ಕದ ಮನೆ ಸವಿತಾ ಆಂಟಿ ಅಂತ ಇದ್ರು, ಅವ್ರು ತುಂಬ ಚೆನ್ನಾಗಿ ರಂಗೋಲಿ ಬಿಡೋರು, ಅವ್ರ ಹತ್ರ ಹೋಗಿ ಕಲ್ತ್ಕೊತಾ ಇದ್ದೆ. ಏನು ನಾಷ್ಟ ಮಾಡ್ತೀಯ ಮಲ್ಲೆ? ನಮ್ಮ ಮನೆಯಲ್ಲಿ ಚಪಾತಿನೂ ಬದನೆಕಾಯಿ ಪಲ್ಯ ಮಾಡಿದ್ದೀನಿ, ಚಿತ್ರಾನ್ನ ಮಾಡಿದ್ದೀನಿ, ಹೆಸರು ಬೇಳೆ ಪಾಯಸ ಮಾಡಿದ್ದೀನಿ. ಇವತ್ತು ಎಳ್ಳ ಅಮಾವಾಸ್ಯೆ ಅಲ್ಲ, ಅದಕ್ಕೆ ಇಷ್ಟು ಮಾಡಿದೆ. ನಿಮ್ಮ ಮನೇಲಿ ಏನು ಮಾಡ್ತೀರಾ ಇವತ್ತು? ನಮ್ಮ ಮನೇಲಿ ಒಬ್ಬಟ್ಟು ಮಾಡೋಣ ಅಂತ ಇದ್ದೀನಿ. ಒಬ್ಬಟ್ಟು, ಅನ್ನ ಸಾರು, ಇಲ್ಲ ಕಡಲೆಬೇಳೆ ವಡೆ, ಇಷ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೋಬೇಕು ಇವತ್ತು. ದೇವ್ರ ಪೂಜೆ ಎಲ್ಲ ಆಯ್ತೇನೆ ಮಲ್ಲಿ? ನಮ್ಮ ಮನೇಲೆಲ್ಲ ದೇವ್ರ ಪೂಜೆ ಆಗಿ ನೈವೇದ್ಯ ಆಗಿ ಎಲ್ಲ ಆಯ್ತಪ್ಪ ಕೆಲಸ. ಯಾಕೆ ಇವತ್ತು ಇನ್ನೂ ರಂಗೋಲಿ ಬಿಟ್ಕೊಂಡೆ ಕೂತಿದ್ಯಾ? ಇವತ್ತು ಇಷ್ಟು ಲೇಟ್ ಮಾಡ್ತಾ ಇದೆಯಲ್ಲ, ಯಾಕೆ? ಏನಾಯ್ತು? ಅದೊಳಗೆ ತಡ ಆಯಿತು. ನಿನ್ನೆ ಎಲ್ಲ ರಾಯರ ವಾರ ಅಲ್ಲ, ಒಪ್ಪತ್ತಿದ್ದೆ. ನನಗೆ ಉಪವಾಸ ಇರ್ತೀನ, ಒಂದೊತ್ತಿರ್ತೀನ, ನನಗೆ ಶುಕ್ರವಾರ ಅನ್ನೋಷ್ಟೊತ್ತಿಗೆ ಸುಸ್ತಾದಂಗೆ ಆಗಿಬಿಡುತ್ತೆ. ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಗಿದ್ದೆ. ಯಾಕೋ ಮೈಯೆಲ್ಲ ನೋವ್ತಾನೆ ಇದೆ. ಇನ್ನು ಮಾಡ್ತೀನಿ, ನಿಧಾನಕ್ಕೆ ಮಾಡ್ತೀನಿ, ಏನಾಗುತ್ತೆ, ಮಾಡಲೇಬೇಕಲ್ಲ. ಮಲ್ಲಿ, ನಿನಗೆ ಗೊತ್ತಾಗಲ್ವೇನೆ? ಎದೊಳೆ ಮೇಲೆ ಎಷ್ಟೊಂದು ಮಾಡ್ತೀಯೇ? ಅಯ್ಯೋ ಅಯ್ಯೋ ದೇವರೇ ಭಗವಂತ, ಒಳಗಡೆ ಒಂದು ರಾಶಿ ಕೆಲಸ ಬಿದ್ದೈತೆ, ಇಲ್ಲಿ ಮಾತಾಡ್ಕೊಂಡು ನಿಂತಿದ್ಯಲ್ಲೇ, ಎದೊಳೆ ಮೇಲೆ. ಅಲ್ಲ ಕಣಕ್ಕ, ಯಾವಾಗಲೂ ಮಲ್ಲಿ ಕೈಲೇ ಕೆಲಸ ಮಾಡಿಸ್ತೀಯಲ್ಲ. ಜಾಜಿನೂ ಇದ್ದಾಳಲ್ಲ, ಅವಳ ಕೈಲೇ ಸ್ವಲ್ಪ ಕೆಲಸ ಮಾಡಿಸು. ಯಾವಾಗಲೂ ಅವಳ ಕೈಲೇ ಕೆಲಸ ಮಾಡಿಸ್ತಾ ಇದ್ರೆ ಪಾಪ ಅವಳಿಗೂ ಸುಸ್ತಾಗಲ್ವಾ? ನಾನು ಏನು ಮಾಡೋಣ ಹೇಳು? ಅವಳು ಎದ್ದೋಳೋದೇ 8:30 ಮಾಡ್ತಾಳೆ. ಎದ್ದು ಅವಳು ಕಾಲೇಜಿಗೆ ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ 9 ಗಂಟೆ, 9:30 ಅನ್ನೋಷ್ಟೊತ್ತಿಗೆ ಕಾಲೇಜು. ನಾನೇನು ಮಾಡಲಿ? ಏನು ಮಾಡೋಕ್ಕಾಗಲ್ಲ. ನನಗಂತೂ ಯಾರಿಗೆ ಹೇಳಬೇಕು, ಯಾರಿಗೆ ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ನೋಡು. ಅಂದಾಗೆ ಅಕ್ಕ, ರಾಜಿ ಅಕ್ಕ, ಇವತ್ತು ಎಳ್ಳು ಹಚ್ಚಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೇದಂತಕ್ಕ. ಹಚ್ಚಿ ನಿಮ್ಮ ಮನೇಲೂ. ಕಣೆ, ಹಚ್ಬೇಕಂತೆ ಇವತ್ತು ಮನೆಯಲ್ಲಿ ಎಳ್ಳು ಹಚ್ಚಿ ದೀಪ ಹಚ್ಬೇಕಂತೆ. ಎಳ್ಳು ಮಿಕ್ಸಿಲಿ ಹಾಕ್ಕೊಂಡು ಸ್ವಲ್ಪ ಪೌಡ್ರು ಮಾಡಿಕೊಂಡು ಅದಕ್ಕೊಂಚೂರು ಬೆಲ್ಲ ಹಾಕಿ ಎಣ್ಣೆ ಹಾಕಿ ದೀಪ ಹಚ್ಬೇಕಂತೆ. ತುಂಬ ಒಳ್ಳೇದಂತೆ ಸಾಯಂಕಾಲದ ಹೊತ್ತು. ಹಚ್ತೀನಿ ಇವತ್ತು ನಾನು.